ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದರೆ ಪೋಸ್ಟ್ ಆಫೀಸ್ GDSನ ಫಸ್ಟ್ ಮೆರಿಟ್ ಲಿಸ್ಟು ನಿನ್ನೆ ತಾನೇ ಬಿಡುಗಡೆ ಆಗಿದೆ. ಓಕೆ, ಅದನ್ನು ಇನ್ನೂ ಸಹ ಯಾರು ನೋಡ್ಕೊಂಡಿಲ್ವೋ ಹೋಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡ್ಬೋದು. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬೇಕಾಗಿತ್ತು ಅಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಈಗ ಏನಪ್ಪ ಅಂತಂತಂದರೆ ನೀವು ಇದರಲ್ಲಿ ಜಾಸ್ತಿ ಜನದ್ದು ಬಂದಿಲ್ಲ. ಈಗ ಇನ್ನೊಂದೇನಪ್ಪ ಅಂತಂದರೆ ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿದ್ದೆ, 100% ಅವತ್ತೇ ರಿಸಲ್ಟ್ ಬಂತು. ಕಟ್ ಆಫು ಎಷ್ಟು ಹೇಳಿದೆ ಅಷ್ಟೇ ಕಟ್ ಆಫು ಸಹ ಬಂದಿದೆ. ಓಕೆ, ಅದೇ ರೀತಿಯಾಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ದು ನಾನು ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ, ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಬಟ್ ನೋಡಿ ನೀವು ಲೈಕ್ ಮಾಡದೆ ಹೋಗ್ತಾ ಇದ್ದೀರಾ. ಹಾಗಾಗಿ ಲೈಕ್ ಮಾಡಿದರೆ ನಮಗೂ ಸಹ ವಿಡಿಯೋ ಮಾಡೋದಕ್ಕೆ ಏನಾಗುತ್ತೆ ಅಂತಂತಂದರೆ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂತಂದರೆ ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಶೇರ್ ಮಾಡಿದರೆ ನಾವು ಖಂಡಿತವಾಗಿಯೂ ನಮಗೂ ಸಹ ವಿಡಿಯೋ ಮಾಡೋದಕ್ಕೆ ಖುಷಿಯಾಗುತ್ತೆ. ಓಕೆ, ಈಗ ಮೊದಲನೇದಾಗಿ ಅಂಚೆ ಕಚೇರಿ GDS ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ನೋಡಿದಾಗ, GDS ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ನೋಡಿದಾಗ ಈ ಲಿಸ್ಟ್ ಬಂದುಬಿಟ್ಟು, ಈಗ ಫಸ್ಟ್ ಲಿಸ್ಟ್ ಏನು ನಿನ್ನೆ ಬಿಟ್ಟಿದ್ದಾರೆ ಅದರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುವಂಥದ್ದು ಎಲ್ಲಿಗಪ್ಪ ಅಂತಂದರೆ 23ರವರೆಗೂ ನಡೀತಿದೆ. ಓಕೆ, 23ನೇ ತಾರೀಕುವರೆಗೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆದರೆ ಅದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುವಂಥದ್ದು ಮಾರ್ಚ್ 23ಕ್ಕೆ. ಅಲ್ಲಿಂದ ಮತ್ತೆ ನಿಮಗೆ ಒಂದು ಸರಿಸುಮಾರು ಅಂದರೂ ಒಂದು 10 ದಿನ ಅಂತ ತೊಗೊಳ್ರಿ ಅಷ್ಟೇ. ಹಂಗಂತ ಹಿಡಿದ್ರೂ ನಿಮ್ಮ ಒಂದು ರಿಸಲ್ಟು ಏಪ್ರಿಲು 5ನೇ ತಾರೀಕು ಬರುತ್ತೆ. ಓಕೆ, ಏಪ್ರಿಲು 4 ಅಥವಾ 5ನೇ ತಾರೀಕು ನಿಮ್ಮ ಒಂದು GDSನ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತೆ. ಓಕೆ, ಇನ್ನು ಇದರ ಒಂದು ಲೀಸ್ಟುಗಳು ಬರೀ 2 ಲೀಸ್ಟ್ ಆಗುತ್ತಾ ಅಂತ ಕೇಳಿದಾಗ ಇಲ್ಲ, 5, 6, 7, 8 ಈ ರೀತಿಗೆ ಹಲವಾರು ಲೀಸ್ಟ್ಗಳು ಸಹ ನೀವು ನೋಡ್ಬೋದು GDSಲ್ಲಿ. ಇನ್ನು ಸೆಕೆಂಡ್ ಲೀಸ್ಟಲ್ಲಿ 80-90% ಇದ್ದರೆ ಸೆಕೆಂಡ್ ಲೀಸ್ಟಲ್ಲಿ ಆಗುತ್ತಾ ಅಂತ ನೋಡಿದಾಗ, ಸೆಕೆಂಡ್ ಲೀಸ್ಟಲ್ಲಿ 80-90% ಇದ್ದರೆ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಯಾಕಂತಂತಂದರೆ ಈಗ ಫಸ್ಟ್ ಕಟ್ ಆಫ್ ನೋಡುವಂಥದ್ದು ನೀವು 98ವರೆಗೂ ಬಂದಿದೆ ಅಷ್ಟೇ. ಕೆಲವೊಂದು ಪುತ್ತೂರು ಡಿವಿಷನಲ್ಲೆಲ್ಲ 97 ಬಂದಿದೆ. ನೆಕ್ಸ್ಟ್ ಟೈಮ್ ಬಂದ್ರೂ 95ವರೆಗೂ ಸಹ ಬರುತ್ತೆ. ಓಕೆ, ಪುತ್ತೂರು ಡಿವಿಷನಲ್ಲೆಲ್ಲ. ಇನ್ನು ಎಲ್ಲ ಡಿವಿಷನಲ್ಲೂ 98, 99, 100, 98, 99, 100. ಈಗ ಸೆಕೆಂಡು ಲೀಸ್ಟ್ ಬಿಟ್ಟರು ಅಲ್ಲಿಯೂ ಸಹ ಸೇಮ್ ಇರುತ್ತೆ. ಪರ್ಸೆಂಟೇಜ್ ಏನು ಕಡಿಮೆ ಆಗೋಲ್ಲ. 98 ಇರುತ್ತೆ, ಇಲ್ಲ ಅಂತಂತಂದರೆ 97 ಇರ್ತದೆ. ಈ ರೀತಿಯಾಗಿ ನಿಮಗೆ ಏನಾಗುತ್ತೆ ಅಂತಂತಂದರೆ ಪರ್ಸೆಂಟೇಜ್ ಇರ್ತದೆ ಸ್ನೇಹಿತರೆ. ಓಕೆ, ಯಾವುದೇ ರೀತಿಯಾದಂಥ ಅಷ್ಟೊಂದೇನು ಕಡಿಮೆ ಪರ್ಸೆಂಟೇಜು ನಿಲ್ಲೋದಿಲ್ಲ ಈ ಸಾರಿಯೂ ಸಹ. ಹಾಗಾಗಿ ಯಾರ್ದೆಲ್ಲ ಎಷ್ಟೆಷ್ಟು ಕಟ್ ಆಫ್ ಎಷ್ಟೆಷ್ಟು ನಮ್ಮ ಪರ್ಸೆಂಟೇಜ್ ಇದೆಯಾ ಏನು ಮಾಡಿರಿ ಅಂತಂದರೆ ಕಾಮೆಂಟ್ ಮಾಡಿರಿ. ಕಾಮೆಂಟ್ ಮಾಡಿದ ತಕ್ಷಣ ನಾನು ನಿಮಗೆ ಏನು ಮಾಡ್ತೀನಿ ಅಂತಂತಂದರೆ ಆಗುತ್ತಾ ಇಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಜಾಸ್ತಿ ಜನ ಕಾಮೆಂಟ್ ಮಾಡಿದರೆ ನಾವು ಲೈವ್ ಬರೋಣ. GDS ಅವ್ರಿಗೆ ಮಾತ್ರ GDS ಅವ್ರು ಲೈವ್ ಬಂದು ಡಿಸ್ಕಷನ್ ಮಾಡೋಣ. ಓಕೆ, ಯಾರ್ದಾಗುತ್ತೆ ಯಾರ್ದಾಗಲ್ಲ ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಇದು ಮಾಡೋಣ ಅಂತ ಹೇಳ್ತಾ, ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟವಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.